ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು 2004ರಲ್ಲಿ ಕಂಚಿಪುರಂನ ವರದರಾಜ ಪೆರುಮಾಳ್ ದೇವಸ್ಥಾನದ ಆವರಣದಲ್ಲಿ ನಡೆದಂತಹ ಶಂಕರರಾಮನ್ ಕೊಲೆ ಪ್ರಕರಣದ ಬಗ್ಗೆ ನೋಡ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಶಂಕರರಾಮನ್ ಕೊಲೆಯಾಗಿದ್ದು, ಅದರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದು, ಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಮೇಲೆ ಸಂಶಯ ಮೂಡಿದ್ದು ಅಲ್ಲಿವರೆಗೂ ನೋಡಿದ್ವಿ. ಮುಂದೆ ಈ ಕೇಸ್ನಲ್ಲಿ ಏನಾಯ್ತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೆಪ್ಟೆಂಬರ್ 3, 2004 ಕಂಚಿಪುರಂನ ವರದರಾಜ ಪೆರುಮಾಳ್ ದೇವಸ್ಥಾನದ ಆವರಣದಲ್ಲಿ ಆಗ ಅಲ್ಲಿನ ಮ್ಯಾನೇಜರ್ ಆಗಿದ್ದಂತಹ ಶಂಕರರಾಮನ್ ಅವರ ಕೊಲೆ ಆಗುತ್ತೆ. ಇದರ ಬಗ್ಗೆ ದೇವಸ್ಥಾನದ ಅಕೌಂಟೆಂಟ್ ಆಗಿದ್ದಂತಹ ಗಣೇಶ್ ಎನ್ನುವವರು ಕಂಚಿಪುರಂನಲ್ಲಿರುವ ವಿಷ್ಣು ಕಂಚಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡ್ತಾರೆ. ಆಗ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮೋಹನ್ ಕುಮಾರ್ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನಕೀರನ್ ಪತ್ರಿಕೆಯಲ್ಲಿ ಈ ಶಂಕರರಾಮನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಇನ್ವಾಲ್ವ್ಮೆಂಟ್ ಇದರ ಬಗ್ಗೆ ಬಂದಂತಹ ಆರ್ಟಿಕಲ್ಸ್ ಏನಿದೆ ಅದು ಜನರಲ್ಲಿ ಸ್ವಾಮೀಜಿಗಳ ಮೇಲೆ ಒಂದು ಸಂಶಯವನ್ನ ಮೂಡಿಸ್ತು. ಹೀಗೆ ಪಬ್ಲಿಕ್ ಇಂದ ಮತ್ತೆ ಆಗಿನ ಅಪೋಸಿಷನ್ ಪಾರ್ಟಿ ಆಗಿದ್ದಂತಹ DMK ಮತ್ತೆ ಬೇರೆ ಲೆಫ್ಟ್ ಪಾರ್ಟೀಸ್ಗಳು ಇವರೆಲ್ಲರೂ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಇದೆ ಅದು ಬೇಗ ಆಗ್ಬೇಕು, ನಿಜವಾದ ಆರೋಪಿಗಳ ಬಂಧನ ಆಗ್ಬೇಕು ಅಂತ ತೀವ್ರವಾದಂತಹ ಒಂದು ಒತ್ತಡವನ್ನ ತರ್ತಾ ಇರ್ತಾರೆ ಗೌರ್ಮೆಂಟ್ ಮೇಲೆ. ಆದ್ದರಿಂದ ಆಗಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಜಯಲಲಿತಾ ಅವರು ಈ ಶಂಕರರಾಮನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅವರು ರಚಿಸ್ತಾರೆ. ಅದರಲ್ಲಿ ಕಂಚಿಪುರಂನ SP ಆಗಿದ್ದಂತಹ ಡೇವಿಡ್ಸನ್ ದೇವಾಸಿರ್ವಾದಂ, ಕಡಲೂರು SP ಆಗಿದ್ದಂತಹ ಪ್ರೇಮ್ ಕುಮಾರ್ ಹಾಗೂ ಕಂಚಿಪುರಂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಶಕ್ತಿವೇಲ್ ಅವರನ್ನ ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಾಡಿ ಇವರೆಲ್ಲರನ್ನು ಒಳಗೊಂಡಂತಹ ಒಂದು 20ಕ್ಕೂ ಹೆಚ್ಚು ಜನರನ್ನು ಒಳಗೊಂಡಂತಹ ಒಂದು ತಂಡವನ್ನ ರಚಿಸಲಾಗುತ್ತೆ. ಅಕ್ಟೋಬರ್ 27, 2004 ಆ ದಿನ ಶಂಕರರಾಮನನ್ನ ನಾವೇ ಕೊಲೆ ಮಾಡಿದೀವಿ ಅಂತ ಹೇಳ್ಕೊಂಡು 5 ಜನ ಚೆನ್ನೈನಲ್ಲಿರುವ ಜಾರ್ಜ್ ಟೌನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಸರೆಂಡರ್ ಆಗ್ತಾರೆ. ಪೊಲೀಸವರು ಇವರನ್ನು ವಿಚಾರಿಸಿದಾಗ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಶಂಕರರಾಮನ್ ಕೊಲೆಯನ್ನ ಇವರು ಮಾಡಿಲ್ಲ, ಇವರಿಗೆ ಪ್ರತಿಯೊಬ್ಬರಿಗೆ 50,000 ನೀಡಿ ಯಾರೋ ಇವರನ್ನ ಈ ಕೊಲೆಯನ್ನ ನಾವೇ ಮಾಡಿದೀವಿ ಅಂತ ಸರೆಂಡರ್ ಆಗೋ ರೀತಿಯಲ್ಲಿ ಸೆಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ 5 ಜನರನ್ನ ವಿಚಾರಣೆ ಮಾಡಿದಾಗ ಸಿಕ್ಕಿದಂತಹ ಮಾಹಿತಿ ಪ್ರಕಾರ ಇನ್ನೂ 6 ಜನರನ್ನ ಅಂದ್ರೆ ಈ ಒಂದು ಫೇಕ್ ಸರೆಂಡರ್ನ ಅರೇಂಜ್ ಮಾಡಿದಂತಹ 6 ಜನರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರ. ಅವರನ್ನ ವಿಚಾರಣೆ ಮಾಡಿದಾಗ ಅದರಲ್ಲಿ ಕದಿರವನ್ ಎಂಬುವನ ಹೆಸರು ಬರುತ್ತೆ. ಅವನು ಒಬ್ಬ ಲೋಕಲ್ ರೌಡಿ. ಈ ಕದಿರವನ್ನ ನವೆಂಬರ್ 3, 2004 ಅರೆಸ್ಟ್ ಮಾಡ್ತಾರೆ ಪೊಲೀಸ್ ಅವರು. ಕದಿರವನ್ನ ಅರೆಸ್ಟ್ ಮಾಡಿದಾಗ ಅವನ್ನ ವಿಚಾರಿಸಿದಾಗ ಅವನು ಕೆಲವು ವಿಷಯಗಳನ್ನ ಬಹಿರಂಗಪಡಿಸ್ತಾನೆ. ಅದರಲ್ಲಿ ಕದಿರವನ್ಗೆ ಈ ಕೆಲಸವನ್ನ ಕೊಟ್ಟವರು ಅಪ್ಪು ಎಂಬ ಕೃಷ್ಣಸ್ವಾಮಿ. ಈ ಕೃಷ್ಣಸ್ವಾಮಿ ಒಬ್ಬ ಲೋಕಲ್ ರೌಡಿ. ಅವನ ಮೂಲಕ ತನಗೆ ಈ ಕೆಲಸ ಸಿಕ್ತು ಅಂತ ಈ ಕದಿರವನ್ ಹೇಳಿದ ಪ್ರಕಾರ ಇನ್ನೂ 3 ಜನರನ್ನ ಅರೆಸ್ಟ್ ಮಾಡ್ತಾರ. ಅದರಲ್ಲಿ ರಜನಿ ಅಲಿಯಾಸ್ ಚಿನ್ನ, ಅರುಣ್ ಮತ್ತೆ ಕುಮಾರ್ ಇವ್ರು 3 ಜನನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಮತ್ತೆ 3 ಜನ ಸರೆಂಡರ್ ಆಗ್ತಾರೆ, ಒಬ್ಬನ್ನ ಅರೆಸ್ಟ್ ಮಾಡಲಾಗುತ್ತೆ. ಏನಾಗಿರುತ್ತಂದ್ರೆ ಕದಿರವನ್ ಮತ್ತೆ ಇನ್ನೂ 5 ಜನ, ಅದರಲ್ಲಿ ಮಾಟು ಭಾಸ್ಕರ್ ಅಂತ ಒಬ್ಬ, ಮತ್ತೆ ಸುಂದರಂ ಅಂತ ಒಬ್ಬ, ಮತ್ತೆ ಅಂಬಿಕಾಪತಿ ಅಲಿಯಾಸ್ ಅಂಬಿ, ಇವರೆಲ್ಲರೂ ಸೇರಿದಂತೆ ಒಂದು 6 ಜನ ಸೆಪ್ಟೆಂಬರ್ 3, 2004 ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಶಂಕರರಾಮನ್ ಇದಾನೆ ಅಂತ ಗೊತ್ತಾಗಿ ಸಾಯಂಕಾಲ ಇವರು 3 ಮೋಟಾರ್ ಸೈಕಲ್ ಅಲ್ಲಿ ಆ ದೇವಸ್ಥಾನದ ಹತ್ರ ಹೋಗ್ತಾರ. ಕದಿರವನ್ ಮತ್ತೆ ಇನ್ನ 2 ದೇವಸ್ಥಾನದ ಹೊರಗಡೆ ಇರ್ತಾರೆ, 3 ಜನ ಒಳಗಡೆ ಹೋಗ್ತಾರ. ಅಂಬಿ, ಸುಂದರಂ ಮತ್ತೆ ಭಾಸ್ಕರ್. ಅದರಲ್ಲಿ ಸುಂದರಂ ಆ ಶಂಕರರಾಮನ್ ಆಫೀಸ್ ಏನಿದೆ ಅದರಿಂದ ಸ್ವಲ್ಪ ದೂರ ನಿಂತ್ಕೊಳ್ತಾನೆ. ಈ ಭಾಸ್ಕರ್ ಮತ್ತೆ ಅಂಬಿ ಹೋಗಿ ಶಂಕರರಾಮನ್ ಮೇಲೆ ಹಲ್ಲೆ ಮಾಡ್ತಾರೆ, ಆ ಕೊಲೆ ಆಗುತ್ತೆ. ಈಗ ಕದಿರವನ್ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದರ ಪ್ರಕಾರ ಅಪ್ಪು ಎಂಬ ಕೃಷ್ಣಸ್ವಾಮಿ ಅವನಿಂದ ತನಗೆ ಈ ಒಂದು ಅಸೈನ್ಮೆಂಟ್ ಸಿಕ್ತು ಅಂತ ಅವನು ಹೇಳ್ತಾನೆ. ಅದೇ ರೀತಿ ಇದರಲ್ಲಿ ಕಂಚಿ ಮಠದ ಇನ್ವಾಲ್ವ್ಮೆಂಟ್ ಏನಿದೆ ಅದರ ಬಗ್ಗೆನೂ ಸಹ ಕದಿರವನ್ ಮತ್ತೆ
ರಜಿನಿ ಅಲಿಯಾಸ್ ಚಿನ್ನ ಇವರು ಕೆಲವು ಸ್ಟೇಟ್ಮೆಂಟ್ಸ್ ಅನ್ನ ನೀಡ್ತಾರೆ. ಅದರಲ್ಲಿ ಮಠಾಧೀಶರಾಗಿದ್ದಂತಹ ಜಯೇಂದ್ರ ಸರಸ್ವತಿಗಳು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ವಿಚಾರ ಪೊಲೀಸ್ ಅವರಿಗೆ ಗೊತ್ತಾಗುತ್ತೆ. ಅದರ ಪ್ರಕಾರ ನವೆಂಬರ್ 11, 2004 ದೀಪಾವಳಿಯ ಹೊತ್ತು ಆ ದಿನ ಮಧ್ಯಾಹ್ನ ಆಗಿನ ಮುಖ್ಯಮಂತ್ರಿಯಾಗಿದ್ದಂತಹ ಜಯಲಲಿತಾ ಅವರು ಈ ಪ್ರಕರಣದಲ್ಲಿ ಜಯೇಂದ್ರ ಸರಸ್ವತಿಗಳವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಅವರಿಗೆ ಪರ್ಮಿಷನ್ ನೀಡ್ತಾರೆ. ಅದರ ಪ್ರಕಾರ ಆ ದಿನ ಆಗಿನ ADGP ಆಗಿದ್ದಂತಹ ಮೂರ್ತಿಯವರ ನೇತೃತ್ವದಲ್ಲಿ ಒಂದು ಪೊಲೀಸ್ ತಂಡ ತಮಿಳುನಾಡಿನಿಂದ ಹೆಲಿಕಾಪ್ಟರ್ನಲ್ಲಿ ಹೈದರಾಬಾದ್ಗೆ ಹೋಗ್ತಾರ. ಪೊಲೀಸ್ ಅವರಿಗೆ ಏನು ಮಾಹಿತಿ ಸಿಕ್ಕಿರುತ್ತಂದ್ರೆ ಜಯೇಂದ್ರ ಸರಸ್ವತಿಗಳು ಆಂಧ್ರ ಪ್ರದೇಶದ ಮೆಹಬೂಬ್ ನಗರ್ ಅಲ್ಲಿರುವಂತಹ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ ಅನ್ನೋ ವಿಷಯ ಅವರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಅವರು ಆಂಧ್ರ ಪ್ರದೇಶಕ್ಕೆ ಹೋಗ್ತಾರ. ಅಲ್ಲಿ ಆಂಧ್ರ ಪ್ರದೇಶವರ ಪೊಲೀಸ್ ಅವರೊಂದಿಗೆ ಇವರು ವಿಷಯವನ್ನ ತಿಳಿಸಿ ಈ ರೀತಿ ಜಯೇಂದ್ರ ಸರಸ್ವತಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳಿದಾಗ ಆಂಧ್ರ ಪ್ರದೇಶ ಪೊಲೀಸ್ ಅವರು ಇನಿಷಿಯಲಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ಆಮೇಲೆ ಇದನ್ನ ಸ್ಮೂತ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಅವರು ಒಂದು ಡಿಮಾಂಡ್ ಅನ್ನ ಇಟ್ಟು ಅದರ ಪ್ರಕಾರ ತಮಿಳುನಾಡು ಪೊಲೀಸ್ ಅವರು ಅದಕ್ಕೆ ಒಪ್ಕೊಳ್ತಾರೆ. ಅದರ ಪ್ರಕಾರ ಹೈದರಾಬಾದ್ ಇಂದ 90 ಕಿಲೋಮೀಟರ್ ದೂರದಲ್ಲಿರುವಂತಹ ಮೆಹಬೂಬ್ ನಗರ್ ಅಲ್ಲಿ ಇರುವಂತಹ ಒಂದು ಟೆಕ್ಸ್ಟೈಲ್ ಮಿಲ್, ಅದರ ಹೆಸರು ಸೂರ್ಯಲಕ್ಷ್ಮಿ ಮಿಲ್ ಅಂತ. ಆ ಮಿಲ್ ನಲ್ಲಿ ತ್ರಿಲೋಕ ಕಲ್ಯಾಣ ಯಜ್ಞ ಇದನ್ನ ಮಾಡೋದಕ್ಕೆ ಜಯೇಂದ್ರ ಸರಸ್ವತಿಗಳು ಹೋಗಿರ್ತಾರೆ. ಅಲ್ಲಿ ಆ ಗೆಸ್ಟ್ ಹೌಸ್ ನಲ್ಲಿ ಅವರು ಇರ್ತಾರ. ಸರಿ ಅಂತ ತಮಿಳುನಾಡು ಪೊಲೀಸ್ ಹಾಗೂ ಆಂಧ್ರ ಪ್ರದೇಶದ ಪೊಲೀಸ್, ಆಗ ಹೈದರಾಬಾದ್ DIG ಆಗಿದ್ದಂತಹ ದ್ವಾರಕಾ ತಿರುಮಲ ರಾವ್ ಇವರು ಹೈದರಾಬಾದಿಂದ ಮೆಹಬೂಬ್ ನಗರ್ಗೆ ಹೊರಡ್ತಾರ. ಪೊಲೀಸ್ ಅವರು ಆ ಗೆಸ್ಟ್ ಹೌಸ್ ಅನ್ನ ತಲುಪಿದಾಗ ರಾತ್ರಿ 10:30 ಆಗಿರುತ್ತೆ. ತಮಿಳುನಾಡು ಪೊಲೀಸ್ ಅವರು ಸ್ವಾಮೀಜಿಗಳನ್ನ ಭೇಟಿಯಾಗಿ ಈ ರೀತಿ ಶಂಕರ್ರಾಮನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾನ್ ಬೇಲಬಲ್ ವಾರೆಂಟ್ ನೀಡಲಾಗಿದೆ, ಅದರ ಪ್ರಕಾರ ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಅವರನ್ನು ಮೆಹಬೂಬ್ ನಗರಿಂದ ಹೈದರಾಬಾದ್ಗೆ ಕರ್ಕೊಂಡ್ ಬರ್ತಾರೆ. ಹೈದರಾಬಾದ್ ಇಂದ ಹೆಲಿಕಾಪ್ಟರ್ ನಲ್ಲಿ ಅವರನ್ನ ಚೆನ್ನೈಗೆ ಕರೆತರಲಾಗುತ್ತೆ. ಚೆನ್ನೈಗೆ ಬಂದಾಗ ಸಮಯ 2:30 2:30 AM ಆಗಿರುತ್ತೆ. ಈ ರೀತಿ ಒಂದು ಕೊಲೆ ಪ್ರಕರಣದಲ್ಲಿ ಕಂಚಿ ಮಠಾಧೀಶರು ಜಗದ್ಗುರು ಶಂಕರಾಚಾರ್ಯರಾದಂತಹ ಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಎಂಬ ವಿಷಯ ಏನಿದೆ ಅದು ಇಡೀ ಭಾರತದಾದ್ಯಂತ ಒಂದು ತೀವ್ರವಾದಂತಹ ಒಂದು ರೆಸ್ಪಾನ್ಸ್ ಅನ್ನ ಕ್ರಿಯೇಟ್ ಮಾಡ್ತು. ಅದರಲ್ಲಿ ಬಿಜೆಪಿಯವರು ಇದನ್ನ ತೀವ್ರವಾಗಿ ವಿರೋಧಿಸಿದ್ರು. ಬಿಜೆಪಿ, ಸಂಘ್ ಪರಿವಾರ್, ಬಜರಂಗ್ ದಳ್, ವಿಶ್ವ ಹಿಂದೂ ಪರಿಷತ್, ತಮಿಳುನಾಡಿನಲ್ಲಿರುವಂತಹ ಬಿಜೆಪಿ ಮತ್ತೆ ಹಿಂದೂ ಮುನ್ನಣಿ ಇವರೆಲ್ಲ ಇದಕ್ಕೆ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿ ಆಗಿನ ಅಪೋಸಿಷನ್ ಪಾರ್ಟಿ ಆಗಿದ್ದಂತಹ DMK ಮತ್ತೆ ಕೆಲವೊಂದು ಲೆಫ್ಟ್ ಪಾರ್ಟಿಗಳು ಇದನ್ನ ವೆಲ್ಕಮ್ ಮಾಡಿದ್ರು. ಕರುಣಾನಿಧಿಯವರು ಈ ಒಂದು ಅರೆಸ್ಟ್ ಏನಿದೆ ಇದು ತುಂಬಾ ಒಂದು ಹಾನೆಸ್ಟ್ ಆಕ್ಷನ್ ಅಂತ ಅದನ್ನ ಅವರು ಪ್ರಶಂಸೆ ಮಾಡಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ಚೆನ್ನೈ ಏರ್ಪೋರ್ಟ್ ನಲ್ಲಿ ಮೀಡಿಯಾ ಮತ್ತೆ ರಿಪೋರ್ಟರ್ಸ್ ಎಲ್ಲ ಅಲ್ಲಿ ಬಂದಿರ್ತಾರೆ. ಅದೇ ರೀತಿ ತಮಿಳುನಾಡಿನ ಬಿಜೆಪಿಗೆ ಸೇರಿದ ಎಲ್ ಗಣೇಶನ್ ಅವರು ಮತ್ತೆ ಅವರ ತಂಡದವರು ಸಹ ಅಲ್ಲಿ ಬಂದಿರ್ತಾರೆ. ಯಾರು ಸಹ ಸ್ವಾಮೀಜಿಯವರನ್ನ ಭೇಟಿ ಮಾಡೋದಕ್ಕೆ ಪೊಲೀಸ್ ಅವರು ಬಿಡೋದಿಲ್ಲ. ಅವ್ರನ್ನ ಚೆನ್ನೈಯಿಂದ ಕಂಚಿಪುರಂಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಜಸ್ಟಿಸ್ ಉತ್ತಮರಾಜನ್ ಅವರ ಮುಂದೆ ಸ್ವಾಮೀಜಿಯವರನ್ನ ಹಾಜರುಪಡಿಸಲಾಗುತ್ತೆ. ಉತ್ತಮರಾಜನ್ ಅವರು ಸ್ವಾಮೀಜಿಗಳಿಗೆ 15 ದಿನಗಳ ರಿಮಾಂಡ್ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಪೊಲೀಸ್ ಅವರಿಗೆ ಅನುಮತಿ ನೀಡಲಾಗುತ್ತೆ. ಅದರ ಪ್ರಕಾರ ಸ್ವಾಮೀಜಿಯವರನ್ನ ವೆಲ್ಲೂರ್ ಸೆಂಟ್ರಲ್ ಪ್ರಿಸನ್ ಕೇಂದ್ರ ಕಾರಾಗೃಹಕ್ಕೆ ಅವರನ್ನ ಕಳಿಸಲಾಗುತ್ತೆ. ಸ್ವಾಮೀಜಿಯವರು ಯಾವಾಗ ಜೈಲು ಸೇರಿದ್ರು ಕೆಲವೇ ಗಂಟೆಗಳಲ್ಲಿ ಅವರು ಬೇಲ್ಗೆ ಅಪ್ಲೈ ಮಾಡ್ತಾರೆ. ಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳನ್ನ ಅರೆಸ್ಟ್ ಮಾಡಿ ಈಗ ವೆಲ್ಲೂರ್ ಜೈಲಿನಲ್ಲಿ ಇಡಲಾಗಿದೆ. ಅವರು ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಆಗ ಈ ಕಂಚಿ ಮಠದ ಕೌನ್ಸಿಲ್ಗೆ ಸೇರಿದಂತವರು ಕೋರ್ಟ್ ನಲ್ಲಿ ಏನ್ ವಾದ ಮಾಡ್ತಾರಂದ್ರೆ ಸ್ವಾಮೀಜಿಯವರನ್ನ ಜೈಲಲ್ಲಿ ಇಡಬಾರ್ದು, ಅವರಿಗೆ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಬೇಕು, ಅಂದ್ರೆ ಅವ್ರು ಯಾವ್ದಾರ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇರೋ ತರ ನಾವು ಒಂದು ಏರ್ಪಾಟನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಯಾಕಂದ್ರೆ ಅವರು ಸ್ವಾಮೀಜಿಗಳಾಗಿರೋದ್ರಿಂದ ಬೆಳಗ್ಗೆ ಮತ್ತೆ ಸಾಯಂಕಾಲ ಅವರು ಪೂಜೆ ಮಾಡಬೇಕು. ಆದ್ದರಿಂದ ಅವರಿಗೆ ಈ ರೀತಿಯ ಒಂದು ಸೌಲಭ್ಯವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರ. ಅದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅವ್ರ ಹೆಸರು ದುರೈಸ್ವಾಮಿ ಅಂತ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸ್ವಾಮೀಜಿ ಅವರು ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಗಳಿದೆ.
ಮೊದಲನೇದಾಗಿ ಈಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಕದಿರವನ್ ಮತ್ತೆ ರಜನಿ ಅಲಿಯಾಸ್ ಚಿನ್ನ ನೀಡಿರುವಂತಹ ಸ್ಟೇಟ್ಮೆಂಟ್, ಅದೇ ರೀತಿ ಆರೋಪಿಗಳಿಂದ ಕಂಚಿಮಠಕ್ಕೆ ಮಾಡಲಾಗಿರುವಂತಹ ಫೋನ್ ಕಾಲ್ಸ್, ಹಾಗೂ ಕಂಚಿಮಠಕ್ಕೆ ಸೇರಿದಂತಹ ಬ್ಯಾಂಕ್ ಅಕೌಂಟ್ ನಿಂದ ಡ್ರಾ ಮಾಡಲಾದಂತಹ ಹಣ ಏನಿದೆ ಅದರಲ್ಲಿ ಸುಮಾರು 40 ಲಕ್ಷಗಳನ್ನ ಈಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳಿಗೆ ನೀಡಲಾಗಿದೆ. ಅದರಲ್ಲಿ ಒಂದು 10 ಲಕ್ಷ ಏನಿದೆ ಅದರ ಒಂದು ಕರೆನ್ಸಿ ನಂಬರ್ಸ್ ಏನಿದೆ ಅದು ಯಾರು ಕೊಟ್ಟಿದ್ದಾರೋ ಅವ್ರ ಹತ್ರದಿಂದ ಸೀಜ್ ಮಾಡಿದ ಹಣದಕ್ಕೆ ಕಂಪೇರ್ ಮಾಡಿದ್ರೆ ಅದು ಟ್ಯಾಲಿ ಆಗ್ತಾ ಇದೆ. ಮತ್ತೆ ಶಂಕರ್ರಾಮನ್ ಕಂಚಿಮಠದಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರಗಳ ಬಗ್ಗೆ ಬರೆದಿರುವಂತಹ ಪತ್ರಗಳು, ಲೆಟರ್ಸ್ ಏನಿದೆ ಅದರಲ್ಲಿ ಸುಮಾರು 39 ಲೆಟರ್ಸ್ ಇದೆ. ಈ ರೀತಿ ಎಲ್ಲಾ ಎವಿಡೆನ್ಸ್ಗಳು ಇದೆ ಅಂತ ಹೇಳಿ ಅವರಿಗೆ ಯಾವುದೇ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಬಾರ್ದು ಅಂತ ಅವರು ವಾದ ಮಾಡ್ತಾರ. ಇಂತಹ ಪರಿಸ್ಥಿತಿಯಲ್ಲಿ ನವೆಂಬರ್ 13ನೇ ತಾರೀಕು ಸ್ವಾಮೀಜಿಗಳ ಬೇಲ್ಗೆ ಸಂಬಂಧಪಟ್ಟಂತೆ ಸ್ವಾಮೀಜಿಯ ಪರವಾಗಿ ವಾದ ಮಾಡೋದಕ್ಕೆ ಸೀನಿಯರ್ ಅಡ್ವೊಕೇಟ್ ಆಗಿದ್ದಂತಹ ರಾಮ್ ಜೇಠ್ಮಲಾನಿ ಅವರು ಬರ್ತಾರ. ಅವರು ಕೆಲವೊಂದು ಪಾಯಿಂಟ್ಸ್ ನ ಮುಂದೆ ಇಡ್ತಾರ. ಅದರಲ್ಲಿ ಮೊದಲನೇದಾಗಿ ಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳನ್ನ ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸ್ ಅವರು ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಏನಿದೆ ಅದನ್ನ ಸರಿಯಾಗಿ ಪಾಲಿಸಿಲ್ಲ. ಎರಡನೇದಾಗಿ ಸ್ವಾಮೀಜಿಗಳು ತಮ್ಮ ಅಡ್ವೊಕೇಟ್ ಜೊತೆ ಮಾತಾಡೋದಕ್ಕೆ ಇವರು ಅನುಮತಿ ನೀಡಿಲ್ಲ. ಇನ್ನೊಂದು ವಿಷಯ ಏನಂದ್ರೆ ಈ ಅರೆಸ್ಟ್ ನ ಟೈಮಿಂಗ್ ಏನಿದೆ ಅದು ರಾಂಗ್ ಟೈಮಿಂಗ್. ಅವತ್ತು ದೀಪಾವಳಿ, ಆ ದಿನ ತಡರಾತ್ರಿ ಅಷ್ಟು ಅವಸರವಾಗಿ ಸ್ವಾಮೀಜಿಯವರನ್ನ ಅರೆಸ್ಟ್ ಮಾಡುವ ಅವಶ್ಯಕತೆ ಏನಿತ್ತು? ಮತ್ತೆ ಈ ಕಂಚಿಮಠಕ್ಕೆ ಸೇರಿದ ಬ್ಯಾಂಕ್ ಅಕೌಂಟ್ ನಿಂದ ಡ್ರಾ ಮಾಡಿದ ಹಣವನ್ನ ಈ ಆರೋಪಿಗಳಿಗೆ ನೀಡಲಾಗಿದೆ ಅನ್ನೋ ವಿಷಯ ಕಾಂಟ್ರಡಿಕ್ಟರಿ ಆಗಿದೆ. ಯಾಕಂದ್ರೆ ಪೊಲೀಸ್ ಅವರು ICICI ಬ್ಯಾಂಕ್ ಅಕೌಂಟ್ ಇಂದ ಡ್ರಾ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಂಚಿಮಠಕ್ಕೆ ICICI ಬ್ಯಾಂಕ್ ಅಲ್ಲಿ ಯಾವುದೇ ಅಕೌಂಟ್ ಇಲ್ಲ, ಅವ್ರ ಅಕೌಂಟ್ ಇರೋದು ಇಂಡಿಯನ್ ಬ್ಯಾಂಕ್ ಅಲ್ಲಿ. ಆದ್ರಿಂದ ಇದು ಕಾಂಟ್ರಡಿಕ್ಟರಿ ಆಗಿದೆ ಅಂತ ಕೆಲವೊಂದು ಪಾಯಿಂಟ್ಸ್ ನ ರಾಮ್ ಜೇಠ್ಮಲಾನಿ ಅವರು ಕೋರ್ಟ್ ನ ಮುಂದೆ ಇಡ್ತಾರ. ನವೆಂಬರ್ 14 ಕಂಚಿಮಠದ ಲಾಯರ್ಸ್ ಆಗಿದ್ದಂತಹ ತ್ಯಾಗರಾಜನ್ ಮತ್ತೆ ಚೆಲ್ಲಪ್ಪ ಇವರು ಸ್ವಾಮೀಜಿಗಳನ್ನ ಸೆಂಟ್ರಲ್ ಪ್ರಿಸನ್ ನಲ್ಲಿ ಮೀಟ್ ಮಾಡ್ತಾರ. ಆಗ ಸ್ವಾಮೀಜಿಗಳು ಇವ್ರ ಹತ್ರ ಏನ್ ಹೇಳ್ತಾರಂದ್ರೆ, ಈ ಕೇಸ್ ನಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನು ಇಲ್ಲ, ಸುಮ್ನೆ ನನ್ನ ಮೇಲೆ ಆರೋಪ ಮಾಡಲಾಗಿದೆ, ನೀವು ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಮಾಡಿ ನನ್ನನ್ನ ಹೊರಗಡೆ ತನ್ನಿ ಅಂತ ಹೇಳಿದ್ರು ಅಂತ ಈ ಲಾಯರ್ಸ್ ಹೇಳ್ತಾರ.